ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರು ಬಾವಿಗೆ ಸಂಪರ್ಕವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಸೇತುವೆಯ ನಿರ್ಮಾಣ ಕಾಮಗಾರಿ ಶೀಘ್ರಗತಿಯಲ್ಲಿ ಇವತ್ತು ಆ ಕಾಮಗಾರಿ ನಡೀತಾ ಇದೆ. ಅದನ್ನು ವೀಕ್ಷಣೆ ಮಾಡಿ ಆದಷ್ಟು ಬೇಗ ಇದನ್ನು ಮುಕ್ತಾಯ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಉದ್ದೇಶ ಆಗಿದೆ. ಇದರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗುವಂಥದ್ದು, ಮಂಗಳೂರು ನಗರಕ್ಕೆ ಬರುವಂಥದ್ದಕ್ಕೂ ಕೂಡ ಭಾಳ ಅನುಕೂಲ ಆಗ್ತದೆ. ಮತ್ತು ಸುಮಾರು ಈ ಒಂದು ಬ್ರಿಡ್ಜ್ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಸುತ್ಕೊಂಡು ಬಳಸ್ಕೊಂಡು ಬರಬೇಕಾಗಿತ್ತು. ಅದರಿಂದ ಒಂದು ಅರ್ಧ ಗಂಟೆ ಕಾಲ ಹೆಚ್ಚು ಸಮಯ ತೊಗೊಳ್ತದೆ. ಈಗ ಭಾಳ ಸಮಯ ಉಳಿತಾಯ ಆಗ್ತದೆ. ಇದು ಏನು ಡಿಸ್ಟೆನ್ಸು ಕೂಡ ಕಮ್ಮಿ ಆಗ್ತದೆ. ಮತ್ತು ಏನು ಇಲ್ಲಿಯ ಒಂದು ನಮ್ಮ ಒಂದು ಸಂಪರ್ಕಕ್ಕೆ ಬಹಳ ಅನುಕೂಲ ಆಗುವಂಥದ್ದು ಕೂಡ ಆಗ್ತದೆ. ಆದ್ದರಿಂದ ಇದು ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಈ ಕಾಮಗಾರಿ ತಗೊಂಡು ಸುಮಾರು ಇದಕ್ಕೆ ನಾವು ಖರ್ಚು ಮಾಡ್ತಾ ಇರ್ತಕ್ಕಂಥ 64 ಕೋಟಿ ರೂಪಾಯಿ. ಮತ್ತು ಇದರಲ್ಲಿ ಇಲ್ಲೇ ಪಕ್ಕದಲ್ಲಿ ಬೆಂಗ್ರೆ ಏನು ಗ್ರಾಮ ಇದೆ, ಇಲ್ಲಿ ಸುಮಾರು 4,000 ಕುಟುಂಬಗಳು ಕೂಡ ವಾಸ ಮಾಡುವಂಥ ಸ್ಥಳ ಇದೆ. ಅವ್ರಿಗೂ ಕೂಡ ಭಾಳ ಇದರಿಂದ ಪ್ರಯೋಜನ ಆಗ್ತದೆ. ಇದನ್ನು ಈಗ ನಾವು ಇಲ್ಲಿ ಈಗ ತಾನೇ ಎಲ್ಲ ಚರ್ಚೆ ಮಾಡಿದ್ದೀವಿ. ಈ ಜೂನ್ ತಿಂಗಳಷ್ಟೊತ್ತಿಗೆ ಈ ಸೇತುವೆಯನ್ನು ಮೇಲಕ್ಕೆ ಏರಿಸ್ತೀವಿ. ಏನು ಈ ಪ್ರೀ ಫ್ಯಾಬ್ರಿಕೇಟೆಡ್ ಸ್ಟೀಲ್ ಬ್ರಿಡ್ಜ್ ಇದೆ, ಇದನ್ನು ನಾವು ಮೇಲಕ್ಕೆ ಏರಿಸ್ತೀವಿ. ನಂತರ ಜೂನ್ ತಿಂಗಳಲ್ಲೇ ಇಲ್ಲಿ ಬೋಟ್ಗಳಿಗೆ ಓಡಾಡೋದಕ್ಕೆ ಯಾವುದೇ ಸಮಸ್ಯೆ ಆಗದೆ ಇರೋ ಥರ ನೋಡ್ಕೊಳ್ತೀವಿ. ಆಮೇಲೆ ಇನ್ನೊಂದು 2 ತಿಂಗಳಲ್ಲಿ ಬಹುಶಃ ಸೆಪ್ಟೆಂಬರ್ ಅಂತ ಇರೋಣ ಅಲ್ವಾ, ಆಗಸ್ಟ್ ಕೊನೆ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಇದು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಒಂದು ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ. ಆಗಸ್ಟ್ ಕೊನೆಯ ವಾರಕ್ಕೆ ನೀವು ಮುಗಿಸಿ ಅಂತ ಹೇಳಿದ್ದೀವಿ. ಅದಕ್ಕೋಸ್ಕರ ಆವಾಗ ಲೋಕಾರ್ಪಣೆ ಆಗ್ತದೆ.